ಹಲೋ ಫ್ರೆಂಡ್ಸ್, ನಮಸ್ತೆ. ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಒಳ್ಳೆಯ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ತಗೊಂಬಂದಿದ್ದೀನಿ. ಬಾಳೆಹಣ್ಣಿನ ಪೂರಿ ಮತ್ತು ಈರುಳ್ಳಿ ಚಟ್ನಿ. ಈ ಈರುಳ್ಳಿ ಚಟ್ನಿ ಜೊತೆಗೆ ಈ ಪೂರಿ ತಿಂತಾ ಇದ್ದರೆ ಆಹಾ, ಏನು ಮಜಾ ಇರುತ್ತೆ ಗೊತ್ತಾ. ಎಷ್ಟು ತಿಂತಾ ಇದ್ದೀವಿ ಅಂತಲೇ ಗೊತ್ತಾಗಲ್ಲ, ಅಷ್ಟೊಂದು ರುಚಿಯಾಗಿರುತ್ತೆ. ಮನೆಯಲ್ಲಿ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಹಾಗೆಯೇ ಈ ಥರ ತಿಂಡಿ ಮಾಡ್ತಾಯಿದ್ರೆ ನೀವು ಹೋಟೆಲ್ ರುಚಿಯನ್ನೇ ಮರೆತು ಬಿಡ್ತೀರಾ, ಅಷ್ಟೊಂದು ಚೆನ್ನಾಗಿರುತ್ತೆ. ಬನ್ನಿ, ಹಾಗಾದರೆ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ತುಂಬ ಇನ್ಸ್ಟೆಂಟಾಗಿ ಬೇಗನೆ ಮಾಡ್ಕೊಳ್ಬೋದು. ಮೊದಲಿಗೆ ನಾನಿಲ್ಲಿ ಚೆನ್ನಾಗಿ ಹಣ್ಣಾಗಿರುವಂತಹ 2 ಬಾಳೆಹಣ್ಣನ್ನು ತಗೊಂಡಿದ್ದೇನೆ. ಬಾಳೆಹಣ್ಣು ಯಾವುದಾದ್ರೂ ಆಗುತ್ತೆ, ಆದರೆ ಚೆನ್ನಾಗಿ ಹಣ್ಣಾಗಿರಬೇಕು. ಈಗ ಈ ಬಾಳೆಹಣ್ಣನ್ನು ನಾವು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಸಿಪ್ಪೆ ತೆಗೆದಾದ್ಮೇಲೆ ಈ ರೀತಿ ನಾವು ಕೈಯಲ್ಲಿ ಕೂಡ ಸ್ಮ್ಯಾಶ್ ಮಾಡ್ಕೊಳ್ಬೋದು, ಅಥವಾ ತುರಿಯುವ ಮಣೆಯಲ್ಲಿ ಕೂಡ ಸ್ಮ್ಯಾಶ್ ಮಾಡ್ಕೊಳ್ಬೋದು. ನಾನಿಲ್ಲಿ ತುರಿಯುವ ಮಣೆಯಲ್ಲಿ ಚೆನ್ನಾಗಿ ಇದನ್ನು ಸಣ್ಣದಾಗಿ ತುರಿತಾ ಇದ್ದೀನಿ, ಆಗ ಇದು ಪೇಸ್ಟ್ ರೀತಿ ಆಗುತ್ತೆ. ಮಿಕ್ಸಿ ಜಾರಿಗೆ ಬೇಕಾದರೆ ಹಾಕ್ಕೊಳ್ಬೋದು, ಆದರೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ರೆ ಅದರಲ್ಲಿ ನೀರು ಬಿಟ್ಕೊಂಡು ಇನ್ನಷ್ಟು ನೀರಾಗುತ್ತೆ, ಹಿಟ್ಟು ಜಾಸ್ತಿ ತಗೊಳುತ್ತೆ ಮತ್ತು ಪೂರಿಯ ರುಚಿ ಕಡಿಮೆ ಆಗುತ್ತೆ. ಅದರಿಂದಾಗಿ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಎಲ್ಲವನ್ನು ನಾನು ತುರಿದಾಗಿದೆ. ಸಣ್ಣ ಸಣ್ಣ ಅದರಲ್ಲಿ ಪೀಸ್ ಏನಾದರೂ ಇದ್ದರೆ ಕೈಯಲ್ಲೇ ಅದನ್ನು ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಗೋಧಿ ಹಿಟ್ಟು ಎಷ್ಟು ಅಂದರೆ 5 ಅಥವಾ 6 ಚಪಾತಿ ಆಗುವಷ್ಟು ಗೋಧಿ ಹಿಟ್ಟನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. 3 ಸೌಟಿನಷ್ಟು ಹಾಕಿದ್ದೇನೆ. ಇಷ್ಟು ಹಿಟ್ಟಲ್ಲಿ ನನಗೆ ಚಪಾತಿ ಆದರೆ 5 ಅಥವಾ 6 ಚಪಾತಿ ಆಗುತ್ತೆ. ಪೂರಿ ನನಗೆ ಇದರಲ್ಲಿ 10 ಪೂರಿ ಆಗಿದೆ. ಬಾಳೆಹಣ್ಣು ಪೇಸ್ಟ್ ಮಾಡ್ಕೊಂಡಾದಮೇಲೆ ಹಿಟ್ಟು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ನೀವು ಕಲಸ್ಕೊಂಡು ಹೋಗಿ, ಆಗ ನಿಮಗೆ ಒಂದು ಅಂದಾಜು ಗೊತ್ತಾಗುತ್ತೆ. ಈಗ ನೀವು ಪಚ್ಚಬಾಳೆಹಣ್ಣು ಹಾಕಿದರೆ ಅದರಲ್ಲಿ ನೀರಿನಂಶ ಜಾಸ್ತಿ ಇರುತ್ತಲ್ವ, ಆಗ ಹಿಟ್ಟು ಕೂಡ ನೀವು ಜಾಸ್ತಿ ಹಾಕಬೇಕಾಗುತ್ತೆ. ತನ್ನಿಂತಾನೇ ಪೂರಿ ಕೂಡ ಜಾಸ್ತಿ ಆಗುತ್ತೆ. ಇಷ್ಟು ಹಿಟ್ಟಲ್ಲಿ ನಿಮಗೆ ನಾನು 10 ಪೂರಿ ಆಗುತ್ತೆ ಅಂತ ಹೇಳಿದ್ನಲ್ವ, ಸ್ವಲ್ಪ ನಿಮಗೆ ಜಾಸ್ತಿ ಪೂರಿ ಬೇಕು ಅಂದರೆ ಒಂದು 20 ಪೂರಿ ಬೇಕು ಅಂತಾದರೆ ಆಗ ನೀವು 2 ಬಾಳೆಹಣ್ಣು ಜಾಸ್ತಿ ಹಾಕಿಟ್ರೆ ಅದಕ್ಕೆ ಹಿಟ್ಟು ಕೂಡ ಆಗ ಜಾಸ್ತಿ ಬೇಕಾಗುತ್ತೆ, ಪೂರಿ ಕೂಡ ಜಾಸ್ತಿ ಆಗುತ್ತೆ. ಈಗ ಹಿಟ್ಟೆಲ್ಲ ಕಲಿಸ್ಕೊಂಡಿದ್ದೀನಿ. ಕೊನೆಯದಾಗಿ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ, ಒಂದು 2 ಸ್ಪೂನ್ನಷ್ಟು. ನೀರಿನ ಬದಲು ಬಾಳೆಹಣ್ಣೆ ಹಾಕ್ಕೊಳ್ಬೋದು, ಆದರೆ ಇನ್ನೊಂದು ಸ್ವಲ್ಪ ಬೇಕಾಗಿರೋದಾಗಿದ್ದರಿಂದ ನಾನು ಒಂಚೂರು ನೀರು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಕಲಸುವಾಗ ಮಿಡ್ಲಲ್ಲಿ ಎಲ್ಲೂ ನಾನು ನೀರು ಹಾಕಿಲ್ಲ, ಈಗ ಹಾಕಿದ ನೀರು ಅಷ್ಟೇ ಹಾಕಿರೋದು. ಚೆನ್ನಾಗಿ ಹಿಟ್ಟು ಕಲಸಿ ಈಗ ರೆಡಿಯಾಗಿದೆ. ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ನೋಡಿ, ಈ ರೀತಿ ಗಟ್ಟಿಯಾಗಿ ಕಲಸ್ಕೊಳ್ಬೇಕು. ನೋಡಿ, ಈ ಥರ ತುಂಬ ಸಾಫ್ಟ್ ಬೇಡ, ಪೂರಿ ಆಗಿರೋದ್ರಿಂದ ಅದಕ್ಕೆ ಒಂದು ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೊಳ್ಬೇಕು. ಚಪಾತಿಗಿಂತ ಸ್ವಲ್ಪ ಗಟ್ಟಿ ಇರಬೇಕು. ಈಗ ಸಣ್ಣ ಸಣ್ಣ ಉಂಡೆಗಳನ್ನು ಇದರಿಂದ ಮಾಡ್ತಾ ಇದ್ದೀನಿ. ಪೂರಿಯ ಸೈಜಿಗೆ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಸ್ವಲ್ಪ ದೊಡ್ಡ ಸೈಜಲ್ಲಿ ಮಾಡ್ತಾ ಇದ್ದೀನಿ, ತುಂಬ ಸಣ್ಣ ಪೂರಿನೂ ಅಲ್ಲ. ಈ ಪೂರಿ ಜೊತೆಗೆ ಈ ಈರುಳ್ಳಿ ಚಟ್ನಿ ತುಂಬ ರುಚಿ ಕೊಡುತ್ತೆ. ಒಂದು ಸರ್ತಿ ನೀವು ಈ ಪೂರಿ ಮತ್ತು ಈರುಳ್ಳಿ ಚಟ್ನಿ ಮಾಡಿ ನೋಡಿ, ಖಂಡಿತ ನೀವು ಪದೇ ಪದೇ ಮಾಡ್ತೀರಿ, ಅಷ್ಟೊಂದು ರುಚಿಯಾಗಿರುತ್ತೆ. ಬನ್ನಿ, ಹಾಗಾದರೆ ಈರುಳ್ಳಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಒಲೆ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು 2 ನಾನು ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಒಣಮೆಣಸಿನ್ಕಾಯಿಯನ್ನು ಜಾಸ್ತಿ ಹಾಕ್ಕೊಳ್ಬೋದು. ಸ್ವಲ್ಪ ಅದನ್ನು ಹುರಿದ್ಬಿಟ್ಟು ಅದಕ್ಕೆ 1 ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು, ತುಂಬ ಜಾಸ್ತಿ ಬೇಡ, ಒಂದು ಸ್ವಲ್ಪ ಅದರ ಹಸಿ ಸ್ಮೆಲ್ ಹೋಗುವಷ್ಟು ಫ್ರೈ ಮಾಡಿದರೆ ಸಾಕು. ಈಗ ಇದು ಫ್ರೈ ಆಗಿದೆ. 1 ಇಂಚಿನಷ್ಟು ಇದಕ್ಕೆ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. 2 ಎಸಳಿನಷ್ಟು ಕರಿಬೇವನ್ನು ಸೇರಿಸ್ತಾ ಇದ್ದೀನಿ. ಹಾಗೆಯೇ 3 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೀನಿ. ತೆಂಗಿನ ತುರಿ ಇಲ್ಲ ಅಂದರೆ ನೀವು ಕಟ್ ಮಾಡಿ ತುಂಡು ಮಾಡಿರುವಂತಹ ತೆಂಗಿನಕಾಯಿಯನ್ನು ಸೇರಿಸ್ಕೊಳ್ಬೋದು. ಹಾಗೆಯೇ ಒಂದು ಸ್ವಲ್ಪ ಹಿಂಗು ಸೇರಿಸ್ತಾ ಇದ್ದೀನಿ. 1/4 ಟೀ ಸ್ಪೂನ್ಗಿಂತ ಒಂದು ಸ್ವಲ್ಪ ಕಮ್ಮಿ. ಈರುಳ್ಳಿ ಜಾಸ್ತಿ ಹಾಕಿರೋದ್ರಿಂದ ಒಂದು ಸ್ವಲ್ಪ ಅದಕ್ಕೆ ಹಿಂಗು ಹಾಕಬೇಕು ಯಾವಾಗಲೂ. ಈಗ ಇದನ್ನು ಒಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕು. 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಇದು ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡಿದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಇದಕ್ಕೆ ಹುಣಸೆ ಹಣ್ಣನ್ನು ಹಾಕ್ತಾ ಇದ್ದೀನಿ. ಚಟ್ನಿಗೆಲ್ಲ ಹಾಕ್ತೀವಲ್ಲ ಅಷ್ಟೇ.
ಸ್ವಲ್ಪ ತಣ್ಣಗಾದಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬಿಟ್ಟು ಇದಕ್ಕೆ ನೀರು ಹಾಕೋದು ಬೇಡ, ಹಾಗೇ ಫಸ್ಟ್ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಇದನ್ನು ನಾನು ಗ್ರೈಂಡ್ ಮಾಡ್ಕೊಂಡು ಆಗಿದೆ, ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ತುಂಬ ಇಷ್ಟು ಗಟ್ಟಿ ನಿಮಗೆ ಇರಲಿ ಅಂತಾದರೆ ನೋಡಿ ಈ ಥರ ಬಂದಿದೆ. ಇದು ಕೂಡ ತುಂಬ ರುಚಿಯಾಗಿರುತ್ತೆ. ಈಗ ನಾನಿಲ್ಲಿ 1-2 ಸ್ಪೂನ್ನಷ್ಟು ಇದಕ್ಕೆ ನೀರು ಹಾಕಿಬಿಟ್ಟು ಇನ್ನೊಂದು ಸರ್ತಿ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ತುಂಬ ಜಾಸ್ತಿ ತಿರುಗಿಸಬಾರ್ದು, 1-2 ಸುತ್ತು ಗ್ರೈಂಡ್ ಮಾಡ್ಕೊಂಡಾಗಲೇ ಇದು ಪೇಸ್ಟ್ ಆಗುತ್ತೆ. ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ. ಇಷ್ಟು ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ, ರುಚಿ ಕೂಡ. ಪೂರಿ ಜೊತೆಗಂತೂ ಸೂಪರ್ ಆಗಿರುತ್ತೆ ಇದು. ಖಂಡಿತ ನೀವು ಇದನ್ನು ಮನೆಯಲ್ಲಿ ಮಾಡಿ ನೋಡಿ. ಚಟ್ನಿ ಮಾಡಿದ್ದಾಯಿತು, ಈಗ ಪೂರಿ ಹೇಗೆ ಮಾಡೋದು ಅಂತ ನೋಡೋಣ. ಪೂರಿಗೆ ಲಟ್ಟಿಸೋದಕ್ಕಿಂತ ಮುಂಚೆ ಅಂಗೈಯಲ್ಲಿ ಒಂದು ಸರ್ತಿ ಈ ರೀತಿ ಮಾಡ್ಕೊಳ್ಬೇಕು, ಆಗ ಅದು ಕ್ರ್ಯಾಕ್ ಬೀಳೋದಿಲ್ಲ ಮತ್ತು ಎಣ್ಣೆ ಕೂಡ ಜಾಸ್ತಿ ಹೀರ್ಕೊಳ್ಳೋದಿಲ್ಲ. ನಾನು ಈ ಉಂಡೆಯನ್ನು ಗೋಧಿ ಹಿಟ್ಟಲ್ಲಿ ಅದ್ದಿಬಿಟ್ಟು ನಂತರ ಲಟ್ಟಿಸ್ಕೊಳ್ತಾ ಇದ್ದೀನಿ. ಹಿಟ್ಟಿನಲ್ಲಿ ಅದ್ದಿದ ಮೇಲೆ ಒಂದು ಸರ್ತಿ ಕೆಳಗೆ ಈ ರೀತಿ ಕುಟ್ಟಬೇಕು, ಆಗ ಏನಾಗುತ್ತೆ ಅದರಲ್ಲಿರುವಂಥ ಎಕ್ಸ್ಟ್ರಾ ಹಿಟ್ಟೆಲ್ಲ ಕೆಳಗೆ ಬೀಳುತ್ತೆ. ಮಾಮೂಲಿ ಪೂರಿಗಿಂತ ಒಂದು ಸ್ವಲ್ಪ ದಪ್ಪ ಲಟ್ಟಿಸ್ಕೊಳ್ಬೇಕು. ನಾವು ಬನ್ಸಿಗೆಲ್ಲ ಲಟ್ಟಿಸ್ಕೊಳ್ತೀವಲ್ವ, ಅದಕ್ಕಿಂತ ಒಂದು ಸ್ವಲ್ಪ ತೆಳು. ಆಗ ಬಾಳೆಹಣ್ಣಿನ ಪೂರಿ ಆಗಿರೋದ್ರಿಂದ ಒಂದು ಸ್ವಲ್ಪ ದಪ್ಪ ಲಟ್ಟಿಸ್ಕೊಂಡ್ರೇ ಚೆನ್ನಾಗಿರುತ್ತೆ, ಚೆನ್ನಾಗಿ ಉಬ್ಬಿ ಬರುತ್ತೆ ಕೂಡ. ಈಗ ಒಂದು 3 ಪೂರಿಗೆ ನಾನು ಲಟ್ಟಿಸಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಫಸ್ಟ್ ಕಾಯಬೇಕು, ಆಮೇಲೆ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಪೂರಿಯನ್ನು ಹಾಕ್ಕೊಳ್ಬೇಕು. ಆವಾಗ ನಿಮಗೆ ಚೆನ್ನಾಗಿ ಅದು ಉಬ್ಬಿ ಬರುತ್ತೆ. ತುಂಬ ಮೀಡಿಯಮ್ ಅಂದರೆ ತುಂಬ ಲೋ ಆಗಿನೂ ಇರಬಾರ್ದು, ಸ್ವಲ್ಪ ಹೈ ಫ್ಲೇಮ್ನಲ್ಲೇ ಇರಬೇಕು. ಯಾಕೆಂದರೆ ಪೂರಿ ಬೇಗ ಬೇಯುತ್ತಲ್ವ, ಅದರಿಂದಾಗಿ ಹಾಕೋದು ತಕ್ಷಣ ಅದು ಉಬ್ಬಿ ಬರುತ್ತೆ. ನೋಡಿ ಎಷ್ಟು ಚೆಂದ ಉಬ್ಬಿ ಬರ್ತಾ ಇದೆ ಅಂತ ನೋಡ್ಬೋದು ನೀವಿಲ್ಲಿ. ಕಲರ್ ಕೂಡ ಹಾಗೆಯೇ ಒಳ್ಳೆ ಬನ್ಸ್ ಕಲರ್ ಬರ್ತಾ ಇದೆ. ಅದು ನಾವು ಬಾಳೆಹಣ್ಣು ಹಾಕಿದ್ದೀವಲ್ವ, ಆ ಕಾರಣದಿಂದ ಆ ರೀತಿ ಕಲರ್ ಬರ್ತಾ ಇದೆ. ನೋಡ್ಬೋದು ಎಷ್ಟು ಚೆಂದ ಕಾಣ್ತಾ ಇದೆ ನೋಡಿ, ಸೂಪರಾಗಿದೆ. ಹಾಗೆಯೇ ತುಂಬ ಸಾಫ್ಟಾಗಿದೆ. ಕೈಯಲ್ಲಿ ಹೀಗೆ ಮುರಿದಾಗ ಅಷ್ಟು ಚೆನ್ನಾಗಿ ಬರುತ್ತೆ, ಸ್ವಲ್ಪನೂ ರಬ್ಬರ್ ರೀತಿಯೆಲ್ಲ ಬರೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಬಿಸಿ ಬಿಸಿಯಾದ ಬಾಳೆಹಣ್ಣಿನ ಪೂರಿ, ಈರುಳ್ಳಿ ಚಟ್ನಿ ತಿಂತಾ ಇದ್ದರೆ ಒಳ್ಳೆ ಮಜಾ ಇರುತ್ತೆ. ಈ ಥರ ಒಂದು ತಿಂಡಿಗಳನ್ನು ಮಾಡ್ತಾ ಇದ್ದರೆ ಯಾವ ಹೋಟೆಲು ಬೇಡ, ಅಷ್ಟೊಂದು ರುಚಿಯಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು. ಸೂಪರಾಗಿ ಕಟ್ಟಾಗಿ ಕೂಡ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ನಿಮಗೆ ನೋಡುವಾಗಲೇ ಗೊತ್ತಾಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡೋದು ಮರಿಬೇಡಿ. ಇದೇ ತರಹದ ಬ್ರೇಕ್ಫಾಸ್ಟ್ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಕೂಡ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು.